ಧರ್ಮಸ್ಥಳದ ಸುತ್ತ ಅಸ್ಥಿ ಉತ್ಖನನ ಕಾರ್ಯ ಮುಂದುವರಿಯಲಿದೆ. ಇಂದು 11, 12 ಹಾಗೂ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ಮಾಡಲಾಗುತ್ತೆ. 3 ಸ್ಥಳಗಳಲ್ಲಿ ಸಾಕ್ಷ್ಯ ಸಿಗದಿದ್ರೆ ಅನಾಮಿಕನ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ ಎಸ್ಐಟಿ ಅಧಿಕಾರಿಗಳು. ಇತ್ತ ನೇತ್ರಾವತಿ ತಟದ ಪಾಯಿಂಟ್ಗಳಲ್ಲಿ ಬಿಗಿ ಭದ್ರತೆಯನ್ನ ಆಯೋಜನೆ ಮಾಡಲಾಗಿದೆ. ಶೋಧ ನಡೆದ ಸ್ಥಳಗಳಲ್ಲಿ ಗನ್ ಮ್ಯಾನ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಇದುವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಮಾಡಲಾಗಿತ್ತು. 6ನೇ ಪಾಯಿಂಟ್ ಬಿಟ್ರೆ ಯಾವುದರಲ್ಲೂ ಅಸ್ಥಿ ಪಂಜರ ಪತ್ತೆ ಇಲ್ಲ. ಇಂದು ಮತ್ತೆ ಧರ್ಮಸ್ಥಳದ ಸುತ್ತ ಅಸ್ಥಿ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಇಂದು 11, 12 ಹಾಗೂ 13ನೇ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇನ್ನು ಉಳಿದಿರುವಂತಹ 3 ಸ್ಥಳಗಳಲ್ಲಿ ಸಾಕ್ಷ್ಯ ಸಿಗದಿದ್ರೆ ಅನಾಮಿಕ ವ್ಯಕ್ತಿ ಯಾರು ದೂರನ್ನ ನೀಡಿರ್ತಾನೋ ಆ ವ್ಯಕ್ತಿಯ ವಿಚಾರಣೆ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಇತ್ತ ನೇತ್ರಾವತಿ ತಟದ ಪಾಯಿಂಟ್ಗಳಲ್ಲಿ ಬಿಗಿ ಭದ್ರತೆಯನ್ನ ಆಯೋಜನೆ ಮಾಡಲಾಗಿದೆ. ಶೋಧ ನಡೆದ ಸ್ಥಳಗಳಲ್ಲಿ ಗನ್ ಮ್ಯಾನ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಇದುವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗಿದೆ. 6ನೇ ಪಾಯಿಂಟ್ ಬಿಟ್ರೆ ಯಾವುದರಲ್ಲೂ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. ಧರ್ಮಸ್ಥಳದ ಸುತ್ತ ಅಸ್ಥಿ ಪಂಜರದ ಉತ್ಖನನಕ್ಕೆ ಭಾನುವಾರ ಬ್ರೇಕ್ ನೀಡಲಾಗಿತ್ತು. ಇದುವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ನಡೆದಿದೆ. ಆದರೆ 6ನೇ ಪಾಯಿಂಟ್ ಬಿಟ್ರೆ ಯಾವುದರಲ್ಲೂ ಯಾವುದೇ ಕುರುಹು ಪತ್ತೆಯಾಗಿಲ್ಲ. ಮತ್ತೆ ಇಂದು ಪಾಯಿಂಟ್ ನಂಬರ್ 11, 12 ಹಾಗೂ 13ರಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತೆ. ಈ 3 ಸ್ಪಾಟ್ಗಳ ಬಗ್ಗೆ ಕುತೂಹಲ ಹೆಚ್ಚಿದೆ. ಈ 3 ಸ್ಥಳಗಳಲ್ಲಿ ಸಾಕ್ಷ್ಯ ಸಿಗದಿದ್ರೆ ಅನಾಮಿಕನ ವಿಚಾರಣೆ ಸಾಧ್ಯತೆ ಇದೆ. ಇತ್ತ ನೇತ್ರಾವತಿ ತಟದ ಪಾಯಿಂಟ್ಗಳಲ್ಲಿ ಬಿಗಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಶೋಧ ನಡೆದ ಸ್ಥಳಗಳಲ್ಲಿ ಗನ್ ಮ್ಯಾನ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಇಂದಿನ ಶೋಧ ನಡೆಸಲಿರುವ ಸ್ಥಳಗಳಲ್ಲೂ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಇನ್ನು 11, 12 ಹಾಗೂ 13ನೇ ಪಾಯಿಂಟ್ಗಳು ಕೇವಲ 3 ಪಾಯಿಂಟ್ಗಳು ಮಾತ್ರ ಉಳಿದಿರುವಂಥದ್ದು. 10 ಪಾಯಿಂಟ್ಗಳಲ್ಲಿ ಈಗಾಗಲೇ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿದೆ. ಆದರೆ 6ನೇ ಪಾಯಿಂಟ್ ಬಿಟ್ಟು ಇನ್ಯಾವ ಪಾಯಿಂಟ್ನಲ್ಲೂ ಕೂಡ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. 7ನೇ ಪಾಯಿಂಟಲ್ಲಿ ಒಂದು ಕರ್ಚೀಫ್ ಪತ್ತೆಯಾಗುತ್ತೆ. ಅದು ಬಿಟ್ಟರೆ ಇನ್ಯಾವ ಪಾಯಿಂಟ್ಗಳಲ್ಲೂ ಕೂಡ ಏನೊಂದು ಕುರುಹು ಕೂಡ ಪತ್ತೆಯಾಗಿರೋದಿಲ್ಲ. ಜೊತೆಗೆ 9ನೇ ಪಾಯಿಂಟ್ ಮೇಲೆ ಸಾಕಷ್ಟು ಕುತೂಹಲ ಇತ್ತು. ಯಾಕಂದರೆ ದೂರುದಾರ ಹೇಳಿರ್ತಾನೆ, ನಾನು 9ನೇ ಪಾಯಿಂಟ್ನಲ್ಲಿ 5ರಿಂದ 6 ಶವಗಳನ್ನು ಹೂತಿದ್ದೇನೆ ಅಂತ. ಆದರೆ 9ನೇ ಪಾಯಿಂಟಲ್ಲೂ ಕೂಡ ಯಾವುದೇ ಕುರುಹು ಪತ್ತೆಯಾಗಿಲ್ಲ.